ಉತ್ತರ ಕನ್ನಡ ಜಿಲ್ಲೆಯ ಜನ ಮಳೆಗಾಲದಲ್ಲಿ ಅನುಭವಿಸುವ ತೊಂದರೆಗಳು ಒಂದೆರಡಲ್ಲ. ಅದರಲ್ಲೂ ಕಳೆದ 1.5 ದಶಕಗಳಿಂದ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಭೂಕುಸಿತ ಆಗ್ತಾ ಇದೆ. ಜನ ಪ್ರಾಣನೇ ಕಳ್ಕೊಳ್ಳೋ ಹಂಗಾಗಿದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಮತ್ತೆ ದೊಡ್ಡ ಪ್ರಮಾಣದ ಭೂಕುಸಿತಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಸುತ್ತಲೂ ಹಚ್ಚ ಹಸಿರು, ಸಹ್ಯಾದ್ರಿಯ ತಪ್ಪಲು. ಇಂತಹ ಹಸಿರಿನ ಪ್ರಕೃತಿ ಎಂಥವರನ್ನು ಕೂಡ ತನ್ನತ್ತ ಸೆಳೆಯುತ್ತೆ. ಆದ್ರೀಗ ಉತ್ತರ ಕನ್ನಡ ಜಿಲ್ಲೆಯ ಈ ಪ್ರಕೃತಿಯ ಮಡಿಲಲ್ಲಿ ಇರುವವರಿಗೆ ಆತಂಕ ಶುರುವಾಗಿದೆ. ನಾಲ್ಕೈದು ಎಕರೆ ಅರಣ್ಯದಂಚಿನ ಭೂಮಿ ಬಗೆದ ಖಾಸಗಿ ವ್ಯಕ್ತಿ. ಅರಣ್ಯ ಇಲಾಖೆಗೆ ದೂರು ನೀಡಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯ. ಹೌದು, ಯಲ್ಲಾಪುರ ತಾಲೂಕಿನ ಹುಟಕಮನೆ ಬಳಿ ಕೆಲ ದಿನಗಳಿಂದ ಗುಡ್ಡದ ಪ್ರದೇಶವನ್ನ ಸಮತಟ್ಟು ಮಾಡ್ತಿದ್ದಾರಂತೆ. ಖಾಸಗಿ ವ್ಯಕ್ತಿ ದೀಪಕ್ ನಾಯ್ಕ ಎಂಬುವರ ಮೇಲೆ ಆರೋಪ ಕೇಳಿ ಬಂದಿದೆ. ಅದು ಅವರ ಮಾಲ್ಕಿ ಜಾಗ ಎಂಬ ಕಾರಣಕ್ಕೆ ಯಂತ್ರಗಳ ಮೂಲಕ ಕೆಲಸ ಮಾಡ್ತಿದ್ದಾರಂತೆ. ಈಗಾಗಲೇ 4-5 ಎಕರೆ ಪ್ರದೇಶದಲ್ಲಿ ಈ ರೀತಿಯಾಗಿ ಗುಡ್ಡ ತೆರವುಗೊಳಿಸುವ ಕಾರ್ಯ ನಡೆಸಲಾಗಿದೆ. ಆರಂಭದಲ್ಲಿ ಸ್ಥಳೀಯರು ವಿಚಾರಿಸಿದಾಗ ಜಮೀನು ಅಭಿವೃದ್ಧಿ ಮಾಡೋದಾಗಿ ಹೇಳಿದ್ರಂತೆ. ಆದರೆ 2 ತಿಂಗಳಲ್ಲಿ ಈ ರೀತಿಯಾಗಿ ಗುಡ್ಡವನ್ನು ಅಗೆದು ಗಣಿಗಾರಿಕೆ ಸ್ಥಳದಂತೆ ಮಾಡಲಾಗಿದೆ. ಆತಂಕ ಏನಂದ್ರೆ, ಈ ಸ್ಥಳದ ಪಕ್ಕದಲ್ಲೇ ಜನವಸತಿ ಪ್ರದೇಶವಿದೆ. ಸುಮಾರು 7-8 ಮನೆಗಳು ಕೆಳಭಾಗದಲ್ಲಿದೆ. ಅಲ್ಲದೆ ಸಣ್ಣ ಪುಟ್ಟ ಜಮೀನುಗಳನ್ನು ಹೊಂದಿದ್ದ ರೈತರು ಅಡಿಕೆ, ಬಾಳೆ ತೋಟವನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮಳೆಗಾಲದಲ್ಲಿ ಇಲ್ಲಿ ಗುಡ್ಡ ಕುಸಿಯುವ ಆತಂಕ ಇಲ್ಲಿನ ಜನರಲ್ಲಿದೆ. ಗುಡ್ಡ ಮಳೆಗಾಲದಲ್ಲಂತೂ ಈಗ 2 ವರ್ಷದಿಂದ ಫುಲ್ ಮಳೆ ಬಂದಾಗ ಇಲ್ಲಿ ಹಳ್ಳ ಎಲ್ಲ ತುಂಬಿ ಅಲ್ಲಿ ಗುಡ್ಡ, ಇದರ ಪಕ್ಕದಲ್ಲೇ ಗುಡ್ಡ ಕುಸಿದಿದೆ. ಅದನ್ನು ನೀವು ಬೇಕಾದ್ರೆ ನೋಡಬಹುದಲ್ಲೇ. ಆವಾಗ ಪೂರ್ತಿ ನಮ್ಮ ತೋಟದಿಂದಾನೇ ಹಳ್ಳ ಹೋಗಿತ್ತು. ಈಗ ಇದು ಕನ್ಫರ್ಮ್ 100% ಇದು ಮಳೆಗಾಲದಲ್ಲಿ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದೆ. ನಮ್ಗೆ ನಮ್ಮ ತೋಟದ ಮೇಲಿಂದಾನೇ ಹೋಗ್ತದೆ. ನಮ್ದೇನು ಬಾಳೆಲ್ಲ ಇಲ್ಲ. ನಮ್ದು 1.5 ಎಕರೆ 1 ಎಕರೆ ಹೀಗೆ ಇಷ್ಟಿಷ್ಟೇ ಇರೋದು ನಮ್ದು. ನಾವು ಬದುಕುದೇ ಇಷ್ಟ ಕಷ್ಟ ಆಗಬಹುದು ಮಳೆಗಾಲದಲ್ಲಿ. ಇನ್ನು ಬೆಲೆ ಬಾಳುವ ಸಾಗುವಾನಿ, ಗೇರು ಮರಗಳನ್ನ ಮಣ್ಣಿನಲ್ಲಿಯೇ ಹೂತಿರುವುದು ಕಂಡು ಬಂದಿದೆ. ಅಲ್ಲದೆ ಪಕ್ಕದ ಅರಣ್ಯದ ಜಮೀನನ್ನು ಕೂಡ ಬಗೆದಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಮತ್ತು ಮಳೆಗಾಲದಲ್ಲಿ ಕೆಳಭಾಗದಲ್ಲಿ ಹರಿಯುವ ಹಳ್ಳಕ್ಕೆ ಮಣ್ಣು ತುಂಬಲಾಗಿದೆಯಂತೆ. ಹೀಗಾಗಿ ಹುಟಕನಮನೆ ಪ್ರದೇಶದಲ್ಲಿ ಮಾಡ್ತಾ ಇರುವಂತಹ ಈ ಅವೈಜ್ಞಾನಿಕ ಗುಡ್ಡ ತೆರವಿಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ಮಾಡ್ತಿರೋ ಆರೋಪ ಕೇಳಿ ಬಂದಿದೆ. ಜೊತೆಯಲ್ಲಿ ಅಲ್ಲಿ ಮೇಲ್ಗಡೆ ಇರುವ 1.5 ಎಕರೆ ಲೆಕ್ಕ ಅತಿಕ್ರಮಣ ಮಾಡಿ ಅಲ್ಲಿರುವ ಮರಗಳನ್ನ ಎಲ್ಲ ಸಾಗುನಿ ಗಿಡಗಳನ್ನೆಲ್ಲ ನೀವು ನೋಡಿದಲ್ಲ, ಅದೆಲ್ಲವನ್ನು ತಗೊಂಡೋಗಿ ಕೆಳಗೆ ಮಣ್ಣಲ್ಲಿ ಹಾಕಿ ಮುಚ್ಚಿದ್ದಾರೆ. ಕೆಲವಷ್ಟು ಮೇಲೆ ಕಾಣ್ತಾ ಇದೆ. ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೂ ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಅರಣ್ಯ ಇಲಾಖೆಯವರಿಗೂ ಮನವಿಯನ್ನು ಕೊಟ್ಟಿದ್ದೀವಿ. ಅರಣ್ಯ ಇಲಾಖೆಯವರು 2 ಜೆಸಿಪಿಯನ್ನು ಸೀಜ್ ಮಾಡಿ ಬಗ್ಗೆ ಮೌಖಿಕವಾಗಿ ನಮ್ಗೆ ಹೇಳಿದ್ದಾರೆ. ಬಿಟ್ಟರೆ ಯಾವುದೇ ಇಲ್ಲಿರುವ ಯಾವುದೇ ಒಂದು ಮರಗಳನ್ನು ಹುಡುಕಿ ಮರಗಳನ್ನು ತೆಗೆದು ಕೇಸ್ ಮಾಡಿರುವುದು ಯಾವುದೋ ಬಗ್ಗೆ ನಮ್ಮ ಗಮನಕ್ಕೂ ಇಲ್ಲ ಮತ್ತು ಮಾಡಿರುವಂಗೆ ಕಾಣ್ತಾ ಇಲ್ಲ. ಈ ರೀತಿಯಾಗಿ ಗುಡ್ಡವನ್ನ ಬಗೆದು ಸಮತಟ್ಟು ಮಾಡಿದ್ರಿಂದ ಬರುವ ಮಳೆಗಾಲದಲ್ಲಿ ಮಣ್ಣು ಕೆಳಕ್ಕೆ ಕುಸಿಯುವ ಸಾಧ್ಯತೆ ಹೆಚ್ಚಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಜಾಣ ಕುರುಡು ಪ್ರದರ್ಶಿಸುತ್ತಿರುವುದು ಸಂಶಯಕ್ಕೆ ಕಾರಣವಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸರ್ಕಾರಿ ಶಾಲೆ ಅಂದ್ರೆ ಮಕ್ಕಳನ್ನು ಸೇರ್ಸಕ್ಕೆ ಮೂಗು ಮುರಿತಾರೆ. ಹೀಗಿರುವಾಗ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 200ರ ಗಡಿ ದಾಟಿದೆ. ಇಷ್ಟಾದರೂ 3 ವರ್ಷದಿಂದ ಮಾತ್ರ ಈ ಶಾಲೆಯಲ್ಲಿ ನೀರೇ ಇಲ್ಲ. ಕೊನೆಗೂ ಶಿಕ್ಷಕರೇ ಬೋರ್ವೆಲ್ ಕೊರೆಸಿ ವಿದ್ಯಾರ್ಥಿಗಳ ನೀರಿನ ದಾಹ ನೀಗಿಸಿದ್ದಾರೆ. ಇದು ಚಿಕ್ಕಮಗಳೂರು ತಾಲೂಕಿನ ಮಾಚಗೊಂಡನಹಳ್ಳಿಯ ಸರ್ಕಾರಿ ಶಾಲೆ. ಸುಂದರವಾದ ಕಟ್ಟಡವಿದೆ, ವಿಶಾಲವಾದ ಮೈದಾನವೂ ಇದೆ. 200ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಆದ್ರೆ ಇಂಥ ಶಾಲೆಯಲ್ಲಿ ಜೀವಜಲವೇ ಇಲ್ಲ. ನೀರಿಲ್ಲದೆ ಪರದಾಡುತ್ತಿದ್ದ ವಿದ್ಯಾರ್ಥಿಗಳು, ಸ್ವಂತ ಹಣದಲ್ಲೇ ಬೋರ್ವೆಲ್ ಕೊರೆಸಿದ ಶಿಕ್ಷಕರು,
ಎಷ್ಟೋ ಕಡೆ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಹಂತಕ್ಕೆ ತಲುಪಿವೆ. ವಿದ್ಯಾರ್ಥಿಗಳ ಸಂಖ್ಯೆ ಕುಸಿದು ಬಿಟ್ಟಿದೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 200ಕ್ಕೂ ಹೆಚ್ಚಿದೆ. ಕುಡಿಯೋಕೆ ನೀರೇ ಇಲ್ಲ. 3 ವರ್ಷದಿಂದ ವಿದ್ಯಾರ್ಥಿಗಳು ಇದೇ ಸಮಸ್ಯೆ ಎದುರಿಸುತ್ತಿದ್ದಾರೆ. ಕೊನೆಗೂ ಇಲ್ಲಿನ ಶಿಕ್ಷಕಿಯರೇ ತಮ್ಮ ಸ್ವಂತ ಹಣದಲ್ಲಿ ಬೋರ್ವೆಲ್ ಕೊರೆಸಿದ್ದಾರೆ. ತುಂಬಾನೇ ಸಮಸ್ಯೆ ಆಗ್ತಾ ಇತ್ತು ನೀರಿಗೆ. ಆವಾಗ ನಾವು ಮಕ್ಕಳಿಗೆ ಸಮಸ್ಯೆ ಆಗೋದು ಬೇಡ ಅಂತ ಮಕ್ಕಳು ಸಂಖ್ಯೆ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇರೋದ್ರಿಂದ ಈಗ ನಮ್ಮ ಶಾಲೆಯಲ್ಲಿ 250 ಮಕ್ಕಳಿದ್ದಾರೆ. ಆ 250 ಮಕ್ಕಳಿಗೆ ನೀರಿನ ಸಮಸ್ಯೆ ತುಂಬಾನೇ ಆಗ್ತಿತ್ತು. ನಮಗೆ ಇದರಿಂದ ಬಿಡೋ ನೀರು ಸಾಕಾಗ್ತಾ ಇರಲಿಲ್ಲ ಸರ್. ಗ್ರಾಮ ಪಂಚಾಯತಿಯಿಂದ ಬಿಡೋ ನೀರು ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ನಾವು ಮಕ್ಕಳಿಗೆ ಪರ್ಮನೆಂಟ್ ಆಗಿ ನೀರಿಂದ ಸಮಸ್ಯೆ ಇದ್ದಾಗಬಾರ್ದು, ಪರ್ಮನೆಂಟ್ ಆಗಿ ಉಳಿಲಿ ಅಂತ ಹೇಳ್ಬಿಟ್ಟು ನಾವು ಸುಮಾರು ಒಂದು 2.5 ಲಕ್ಷ ರೂಪಾಯಿ ಖರ್ಚು ಬಂತು ನಮಗೆ. ಹಂಗಾಗಿ ಮಕ್ಕಳಿಗೆ ಪರ್ಮನೆಂಟ್ ಆಗಿ ಇರಲಿ ಅಂದ್ಕೊಂಡು ಈ ತರ ನಾವು ವ್ಯವಸ್ಥೆಯನ್ನು ಮಾಡಿಸ್ಬೇಕು. ಇನ್ನು ಈ ಶಾಲೆಯಲ್ಲಿ 2 ಕಡೆ ಬೋರ್ವೆಲ್ ಕೊರೆಸಲಾಗಿತ್ತು. ಆದರೆ 2 ಕಡೆಯೂ ಫೇಲ್ ಆಗಿತ್ತು. ಆದರೂ ಶಿಕ್ಷಕರು ಧೈರ್ಯ ಮಾಡಿ ಬೋರ್ವೆಲ್ ಕೊರೆಸಿದ್ದಾರೆ. ಈ ಬಾರಿ ಗಂಗೆ ಹರಿದಿದ್ದಾಳೆ. ಹಿಂದೆ ಬಿಸಿಯೂಟಕ್ಕೂ ವಿದ್ಯಾರ್ಥಿಗಳೇ ನೀರನ್ನು ಹೊತ್ತು ತರಬೇಕಿತ್ತು. ಆದ್ರೀಗ ಶಿಕ್ಷಕರ ಈ ಕಾರ್ಯದಿಂದ ಆ ಕಷ್ಟ ದೂರವಾಗಿದೆ. ಮಾಚಗೊಂಡನಹಳ್ಳಿಯ ಜನರು, ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ದಾರೆ. ನೆಲದಲ್ಲಿ ಕೂರ್ತಾ ಇದ್ರು ಮಕ್ಕಳು, ಆ ಮಕ್ಕಳಿಗೆ ಚೇರಿನ ವ್ಯವಸ್ಥೆ, ಟೇಬಲ್ ವ್ಯವಸ್ಥೆ ಕೂಡ ಮಾಡಿಸಿಕೊಟ್ರು. ಹೀಗೆ ಪ್ರತಿ ವರ್ಷನೂ ಕೂಡ ರಂಜಾನ್ ತಿಂಗಳಲ್ಲಿ ಅವರು ಇಂತಹ ಅಭಿವೃದ್ಧಿ ಕೆಲಸನೇ ಶಾಲೆಗೆ ಮಾಡ್ತಾ ಬಂದಿದ್ದಾರೆ. ಹಾಗೆಯೇ ಈ ವರ್ಷದಲ್ಲಿ ನಮ್ಮ ಈ ಬಿಸಿ ಊಟಕ್ಕೆ ಆಗಿರುವಂತಹ ತೊಂದರೆ, ವಾಶ್ರೂಮಿಗೆ ಹೋಗುವಂತಹ ತೊಂದರೆಯನ್ನು ಮನಗಂಡಂತಹ ಮೇಡಮ್ ಅವರು ಬೋರ್ ಅನ್ನ ಕೊಸಿ, ಈಗ 2 ಬೋರ್ ಫೇಲ್ ಆದ್ರೂ ಕೂಡ 3ನೇ ಬೋರ್ ಅನ್ನು ಕೂಡ ಅವರು ಕೊಸಿ ನಮ್ಮ ಶಾಲೆಗೆ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಏನೇ ಹೇಳಿ, ಬರೀ ಭಾಷಣ ಮಾಡೋ ರಾಜಕಾರಣಿಗಳಿಂದ ಸರ್ಕಾರಿ ಶಾಲೆಗಳು ಉಳಿಯಲ್ಲ. ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಇಂಥ ಶಿಕ್ಷಕರು ಇರಬೇಕು. ಆಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯೋಕೆ ಸಾಧ್ಯ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಉತ್ತರ ಕನ್ನಡ ಜಿಲ್ಲೆಯ ಜನ ಮಳೆಗಾಲದಲ್ಲಿ ಅನುಭವಿಸುವ ತೊಂದರೆಗಳು ಒಂದೆರಡಲ್ಲ. ಅದರಲ್ಲೂ ಕಳೆದ 1.5 ದಶಕಗಳಿಂದ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಭೂಕುಸಿತ ಆಗ್ತಾ ಇದೆ. ಜನ ಪ್ರಾಣನೇ ಕಳ್ಕೊಳ್ಳೋ ಹಂಗಾಗಿದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಮತ್ತೆ ದೊಡ್ಡ ಪ್ರಮಾಣದ ಭೂಕುಸಿತಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಸುತ್ತಲೂ ಹಚ್ಚ ಹಸಿರು, ಸಹ್ಯಾದ್ರಿಯ ತಪ್ಪಲು. ಇಂತಹ ಹಸಿರಿನ ಪ್ರಕೃತಿ ಎಂಥವರನ್ನು ಕೂಡ ತನ್ನತ್ತ ಸೆಳೆಯುತ್ತೆ. ಆದ್ರೀಗ ಉತ್ತರ ಕನ್ನಡ ಜಿಲ್ಲೆಯ ಈ ಪ್ರಕೃತಿಯ ಮಡಿಲಲ್ಲಿ ಇರುವವರಿಗೆ ಆತಂಕ ಶುರುವಾಗಿದೆ. 4-5 ಎಕರೆ ಅರಣ್ಯದಂಚಿನ ಭೂಮಿ ಬಗೆದ ಖಾಸಗಿ ವ್ಯಕ್ತಿ. ಅರಣ್ಯ ಇಲಾಖೆಗೆ ದೂರು ನೀಡಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯ.